ಓಂ ಬೃಹಸ್ಪತೆ ಅತಿಯಧರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದ ಯಚ್ಚವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಹಿ ಸೋಮಯ್ಯತಾಶಾರ್ಯಾತೆ ಅಪಿ ಬಸ್ಸುತಸ್ಯ ತವ ಪ್ರಣೀತಿ ತವ ಶೂರ ಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ವೇನಾವಹ ಸಬುದ್ಧಿಯಾ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋ ನಿವಸತಶ್ಚ ವಿವಹ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರ ಜೀವನ ಸಂತುಷ್ಟದಾಯಕ ಸದಾ ಸನ್ಮಂಗಳದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಗುರು ಬದಲಾವಣೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ದ್ವಾದಶ ರಾಶಿ ಗುರು ಗೋಚಾರ ಫಲ ದಿನಾಂಕ 14/5/2025 ರಾತ್ರಿ 15ನೇ ತಾರೀಕು ಮೇ ತಿಂಗಳು 2025ಕ್ಕೆ ಗುರು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ? ವೃಷಭ ರಾಶಿಯಲ್ಲಿ ಇದ್ದಂತಹ ಗುರು ಮಿಥುನ ರಾಶಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಿ ಮಿಥುನ ರಾಶಿಯಲ್ಲಿ 1 ವರ್ಷ ಕಾಲ ಅಲ್ಲೇ ಸ್ಥಿತವಾಗಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ಯಾವ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಸಾಧಾರಣ ಫಲ, ಗುರುವಿಂದ ಅಶುಭ ಫಲ ಇಲ್ಲ. ಅಶುಭ ಅನ್ನುವಂಥದ್ದು ಗುರುವಿನಿಂದ ಖಂಡಿತ ಸಾಧ್ಯ ಇಲ್ಲ. ಸಾಧಾರಣ ಫಲ ಅಂತ ಹೇಳ್ತೀವಿ. ಸಾಧ್ಯವಾದರೆ ಗುರುವಿಂದ ನಿಮಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದ್ದಂತೂ ಆಗೋದಿಲ್ಲ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ರಾಹುಯುಕ್ತನಾಗೋ ಅಥವಾ ಕೇತುಯುಕ್ತನಾಗೋ ಅಥವಾ ನೀಚ ಸ್ಥಾನದಲ್ಲೋ ಅಥವಾ ಶತ್ರುವಿನ ಮನೆಯಲ್ಲೋ ಅಥವಾ ಪಾಪಕರ್ತರಿ ಯೋಗದಲ್ಲೋ ಈ ರೀತಿಯಾದಂಥ ಸ್ಥಾನಗಳಲ್ಲಿ ಮೂಲ ಜಾತಕದಲ್ಲಿದ್ದಲ್ಲಿ ಮಾತ್ರ ಗುರುವಿನಿಂದ ಸ್ವಲ್ಪ ಅಶುಭ ಫಲಗಳನ್ನು ನಾವು ಕಾಣಬಹುದು. ಇದಕ್ಕೋಸ್ಕರ ನೀವು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಗುರುವಿನ ಸ್ಥಾನ, ಅದರ ಪರ್ಸೆಂಟೇಜು, ಬಲಾಬಲಗಳನ್ನು ತಿಳ್ಕೊಂಡು ಬೇಕಾದರೆ ಗುರುವಿಗೆ ಒಂದು ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಒಂದೊಂದಾಗಿ ನೋಡೋಣ. ಮೀನರಾಶಿ. ಮೀನರಾಶಿಯವರಿಗೆ ಸುಮಾರು 1 ವರ್ಷದಿಂದ ಗುರುಬಲ ಇರಲಿಲ್ಲ. ಗುರು 3ನೇ ಮನೆಯಲ್ಲಿದ್ದರು. 3ನೇ ಮನೆಯಲ್ಲಿ ಗುರು ಇದ್ದಾಗ ಸಾಧಾರಣವಾಗಿ ಕೆಲಸಗಳೆಲ್ಲ ಆಗೋಯ್ತು ಅನ್ನುವಂಥ ಕೆಲಸಗಳು ನಿಂತು ಹೋಗಿ ಸಂಪೂರ್ಣ ಸಮಾಪ್ತಿ ಆಗುವಂತಹ ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾಯಿತು. ಹಣದ ಮೋಹವನ್ನು ಬಿಟ್ಟು ವೈರಾಗ್ಯದ ಮೋಹದ ಕಡೆಗೆ ಹೋಗುವಂತಹ ಸಂದರ್ಭಕ್ಕೂ ಗುರು ನಿಮಗೆ ಸುಖ ಸ್ಥಾನಕ್ಕೆ ಬರ್ತಾ ಇದ್ದಾರೆ. 1 ವರ್ಷದಿಂದ ನೆಗೆಟಿವ್ ಆಗಿದ್ದಂಥ ಗುರು ಒಂದು ಹಂತಕ್ಕೆ ಪಾಸಿಟಿವ್ ಆಗಿ ನಿಮಗೆ ಸುಖವನ್ನು ಕೊಡುವಂಥ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಗುರು ಮೇ 15ನೇ ತಾರೀಕು 2025ಕ್ಕೆ ನಿಮ್ಮ ಮೀನರಾಶಿಯಿಂದ 4ನೇ ಮನೆಗೆ ಬಂದು ಸುಖ ಸ್ಥಾನ ಹಾಗೂ ಮಾತೃಸ್ಥಾನವನ್ನು ಆಕ್ಟಿವೇಟ್ ಮಾಡ್ತಾ ಇದೆ. ಯಾವಾಗ ಸುಖ ಸ್ಥಾನ ಆಕ್ಟಿವೇಟ್ ಆಗುತ್ತೋ ಈ 1 ವರ್ಷ ಬಹಳ ಸುಖಿಗಳಾಗಿರ್ತೀರ. ಸುಖ ಪಡಬೇಕು ಅಂತಂದರೆ ಒಂದು ಸಾಲ ಇರಬಾರದು, ಇನ್ನೊಂದು ಮನೋರೋಗ ಇರಬಾರದು. ಸಾಲವನ್ನು ಕಡಿಮೆ ಮಾಡಿ ಮನಸ್ಸಲ್ಲಿರುವಂಥ ರೋಗಗಳನ್ನು ದೂರ ಮಾಡಿಕೊಂಡು ವಿಶೇಷವಾಗಿ ಧನ ಸಂಪತ್ತನ್ನು ವೃದ್ಧಿ ಮಾಡಿಕೊಂಡು ಸುಖವಾಗಿದ್ದು ತಾಯಿಯನ್ನು ಹೆಚ್ಚು ಗೌರವಯುತವಾಗಿ ನೋಡಿ ತಾಯಿಯ ಪ್ರೀತಿಗೆ ಪಾತ್ರರಾಗಿ ತಾಯಿಯ ಆಶೀರ್ವಾದ, ತಾಯಿ ಮೂಲಕ ಧನಾಗಮ ಇವೆಲ್ಲವನ್ನ ಪಡೀತಾ ಬರ್ಬೋದು. ಸುಖ ಗುರುಬಲ ಇಲ್ಲ, ಮೀನರಾಶಿಯವರು ಗುರುಬಲ ಇಲ್ಲ, ಗುರುಬಲ ಇದೆ ಅನ್ಕೋಬೇಡಿ. ಆದರೆ ಗುರು ಬಂದು ನಿಮಗೆ ಆಕ್ಟಿವೇಟ್ ಆಗಿದೆ. ಕಾರಣ ಚತುರ್ಥ ಅಂದರೆ ಸುಖಸ್ಥಾನ. ಏನು ಹೇಳುತ್ತೆ ಸುಖಸ್ಥಾನ? ಮಾತಾ ಸುಹೃತ್ವಾಂತುಲ ಭಾಗಿನೇಯೌ ಕ್ಷೇತ್ರಂ ಸುಖಂ ವಾಹನ ಮಾನಸಂಚ
ಲಾಲಿತ್ಯಮಂಭ ಶಯನಂಚ ವೃದ್ಧಿ ಪಶ್ವಾದಿಕಂ ಜನ್ಮಗೃಹಂ ಚತುರ್ಥಾತ್ ಅಂತ ಹೇಳುತ್ತೆ. ಆಯಿತು, ಗುರು 4ನೇ ಮನೆಗೆ ಬರ್ತಾರೆ. ಚತುರ್ಥದ ಗುರುವಿನಿಂದ ತಾಯಿ, ಮಿತ್ರರು, ಮಕ್ಕಳು, ಸ್ತ್ರೀ ಸಂಪತ್ತು, ಪುರುಷ ಸಂಪತ್ತಿನಿಂದ ಸುಖ ಉಂಟಾಗುತ್ತದೆ. ಬೃಹತ್ ಜಾತಕ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಚತುರ್ಥ ಕೇಂದ್ರ ಗುರುವಿನಿಂದ ಸುಖಿ ಎನ್ನುವುದಾಗಿ ಫಲವನ್ನು ಹೇಳುತ್ತದೆ. ಒಂದೇ ಮಾತು ಕಣ್ರಿ, ಮೀನ ರಾಶಿಯವರು ಒಂದೇ ಮಾತು. ಕೋಟಿ ಸಂಪಾದನೆ ಮಾಡ್ತೀರಾ, ಕೋಟಿ ಕಳ್ಕೊತೀರಾ, ಎಲ್ಲ ಕತೆ ಗೀತೆ ಇಲ್ಲ. ಮೀನ ರಾಶಿಯವರು ಸುಖವಾಗಿರ್ತೀರ ಅಷ್ಟೆ. ಆ ಸುಖ ಭಗವಂತ ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ, ಗುರು ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ. ಒಂದು ಕಡೆ 7.5 ಜನ್ಮ ಶನಿನ ಬಳಲ್ತಾ ಇದ್ದೀರಾ, ಗುರು ಸುಖ ಸ್ಥಾನಕ್ಕೆ ಬರ್ತಾರೆ, ಸುಖವನ್ನು ಕೊಡಬೇಕು. ಬೃಹತ್ ಜಾತಕ ಹೇಳುತ್ತೆ ಸುಖಿ ಎನ್ನುವುದಾಗಿ ಒಂದೇ ಅರ್ಥ ಹೇಳಿಬಿಡುತ್ತೆ. ಆಸ್ತಿ ಮಾಡ್ತೀರಾ, ದುಡ್ಡು ಮಾಡ್ತೀರಾ ಹಂಗೆಲ್ಲ ಹೇಳ್ತಿಲ್ಲ, ಸುಖಿ ಅಷ್ಟೇ. ಹೋರಾರತ್ನ ಶಾಸ್ತ್ರ ಅದರಲ್ಲಿ ಹೇಳುತ್ತೆ ಅತಿಥಿ ಸತ್ಕಾರಶೀಲರು, ಅಂದರೆ ತುಂಬ ಜನಕ್ಕೆ ಅತಿಥಿ ಸತ್ಕಾರ ಅಂದರೆ ಅನ್ನದಾನವನ್ನು ಹೆಚ್ಚು ಮಾಡ್ತೀರಾ, ರಾಜರಿಂದ ನೀವು ಗುರುತಿಸಲ್ಪಡ್ತೀರಾ, ಬಂಧುಗಳಿಂದ ನಿಮಗೆ ಪೂಜಿಸಲ್ಪಡ್ತೀರಾ. ಅಂದರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರೋ ಬಂಧುಗಳೆಲ್ಲ ನಿಮ್ಮನ್ನು ಹೋಗ್ಲಕ್ಕೆ ಶುರು ಮಾಡಿಬಿಡ್ತಾರೆ. ಅಧಿಕವಾದ ವಾಹನ ಭೋಗ ಭಾಗ್ಯವುಳ್ಳವರಾಗ್ತೀರಾ. ಈ ವರ್ಷ ವಾಹನ ಭಾಗ್ಯ, ಗೋವು, ಅಶ್ವಗಳು, ಅಂದರೆ ಹಿಂದಿನ ಕಾಲದಲ್ಲಿ ಹಸುಗಳು, ಕುದುರೆಗಳು ಕೊಳ್ತಾ ಇದ್ರು ಅಂತ ಹೇಳ್ತೀನಿ, ಈ ಕಾಲದಲ್ಲಿ ವಾಹನ. ವೇದ ಘೋಷದಿಂದ, ಮಂತ್ರ ಗಮನದಿಂದ, ದೇವತಾ ದರ್ಶನದಿಂದ, ಪುಣ್ಯಕ್ಷೇತ್ರ ಪ್ರಯಾಣದಿಂದ ಎಲ್ಲವೂ ಮತ್ತಷ್ಟು ಶುಭ ಫಲ. ಓವರಾಲ್ ನೋಡಿದಾಗ ಮೀನ ರಾಶಿಯವ್ರಿಗೂ ಭಾಳ ಚೆನ್ನಾಗಿದೆ ಕಣ್ರಿ. ಸುಖ ಸ್ಥಾನ ಅಲ್ವಾ, ಸುಖವಾಗಿರಬೇಕು. ಈ 1 ವರ್ಷದಲ್ಲಿ ನೀವೇನು ಮಾಡ್ತೀರೋ ಅದೇ ನಿಮ್ಮ ಜೀವನ. ಈ 1 ವರ್ಷ ದಾಟಿರೋ ಮತ್ತೆ ನಿಮ್ಮ ಜೀವನದಲ್ಲಿ ಅಷ್ಟೊಂದು ಅಭಿವೃದ್ಧಿ ಇಲ್ಲ. ಈ 1 ವರ್ಷ ನೀವೇನು ಮಾಡ್ತೀರೋ ಅದೇ ನಿಮ್ಮ ಜೀವನ. ಹಾಗಾಗಿ ಈ ವರ್ಷ ಹಿಂದೆ ಇಡಬೇಡಿ, ಮುಂದೆ ಇಟ್ಟಂಡ ಹೆಜ್ಜೆನ ಆದಷ್ಟು ಸೇಫ್ ಮಾಡ್ಕೊಳ್ಳಿ, ನಿಮ್ಮ ಜೀವನವನ್ನು ಬಲ ಮಾಡ್ಕೊಳ್ಳಿ. ಈ 1 ವರ್ಷ ಸುಖವನ್ನು ಉಪಯೋಗಿಸ್ಕೊಳ್ಳಿ. ಅದರಿಂದ ಸಂಸಾರವು ವೃದ್ಧಿ ಆಗುತ್ತೆ, ಧನವೂ ವೃದ್ಧಿ ಆಗುತ್ತೆ, ಶುಭ ಫಲ ಅನ್ನುವಂಥದ್ದು ಸಿಗುತ್ತೆ. ಹೇಗೋ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಮೀನ ರಾಶಿಯವರಿಗೆ ಸಿಕ್ತು. ನೋಡಿದ್ರಲ್ಲ ವೀಕ್ಷಕರೇ, 12 ರಾಶಿಗಳ ದ್ವಾದಶ ಗೋಚಾರ ಫಲವನ್ನು ತಿಳ್ಕೊಂಡ್ರಲ್ಲ. ಕಾಲೇ ವರ್ಷದು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾ ಅಪುತ್ರ ಪುತ್ರಿಣ ಸಂತು ಪುತ್ರಿಣ ಸಂತು ಪೌತ್ರಿಣ ಅಧನಾ ಸಧನಾ ಸಂತು ಜೀವಂತು ಶರದಾ ಶತಂ ಲೋಕಾ ಸಮಸ್ತ ಸುಖಿನೋ ಭವಂತು. 12 ರಾಶಿಗಳ ಗೋಚಾರ ಫಲವನ್ನು ತಿಳ್ಕೊಂಡ್ರಿ ಗುರುವಿನ ಒಂದು ಸ್ಥಾನ ಬದಲಾವಣೆಯಿಂದ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.